ನಮಸ್ಕಾರ ಸ್ನೇಹಿತರೆ. 30x40 ಜಾಗ ಖರೀದಿ ಮಾಡಿರುವ ಎಲ್ಲರಿಗೂ ಹೊಸ ಕಾನೂನು ಸ್ನೇಹಿತರೆ. ರಾಜ್ಯದ ಆದೇಶ ಸ್ನೇಹಿತರೆ. ಇದು ಏನಂತ ಹೇಳೋಣ ಅಂತ ಯಾರಿಗೆಲ್ಲ ಈ ಕಾನೂನು ಅನ್ವಯಿಸಲಾಗುತ್ತದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ. ಅದಕ್ಕೂ ಮೊದಲು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಸ್ವಂತ ಜಾಗ ಇದ್ದವರಿಗೆ, ವಿಶೇಷವಾಗಿ 30-40 ಸೈಟ್ ಇದ್ದವರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಇದೀಗ ಬೇಸರದ ಸುದ್ದಿಯನ್ನು ಕೊಟ್ಟಿದೆ. ಸ್ವಂತ ಜಾಗ ಇದ್ದವರಿಗೆ 30-40 ಸೈಟ್ ಇದ್ದವರಿಗೆ ರಾಜ್ಯ ಸರ್ಕಾರ ಈಗ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಆಗಸ್ಟ್ 31ರಿಂದಲೇ ಈ ನಿಯಮ ರಾಜ್ಯಾದ್ಯಂತ ಜಾರಿಗೆ ಬಂದಿದ್ದು, ಪ್ರತಿಯೊಬ್ಬರೂ ಕೂಡ ಈ ನಿಯಮವನ್ನು ಪಾಲನೆ ಮಾಡಬೇಕಾಗಿದೆ. ಹಾಗಾದರೆ ಸ್ವಂತ ಜಾಗ ಇದ್ದವರಿಗೆ, 30-40 ಸೈಟ್ ಇದ್ದವರಿಗೆ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಹೊಸ ನಿಯಮ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೇವೆ. ಅದಕ್ಕೂ ಮೊದಲು ನಮ್ಮ ಚಾನಲ್ ದಯವಿಟ್ಟು ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸ್ನೇಹಿತರೆ. ಕರ್ನಾಟಕ ರಾಜ್ಯ ಸರ್ಕಾರ ಈಗ 23 ವರ್ಷ ಅಂದರೆ ಕರ್ನಾಟಕ ಸರ್ಕಾರ ಈಗ 23 ವರ್ಷ ನಂತರ ಮುದ್ರಾಂಕ ಮತ್ತು ನೋಂದಣಿ ಶುಲ್ಕ ಪರಿಷ್ಕರಣೆ ಮಾಡಿದೆ. ವಿಶೇಷವಾಗಿ 30-40 ಸೈಟ್ ಇದ್ದವರ ಮುದ್ರಾಂಶಕ ಶುಲ್ಕ ಮತ್ತು ನೋಂದಾವಣಿ ಶುಲ್ಕವನ್ನು ಹೆಚ್ಚಳ ಮಾಡುವುದರಿಂದ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರ ಈಗ ಬೇಸರವನ್ನು ಕೊಟ್ಟಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಈಗ 304 ಸೈಟಿನ ಮುದ್ರಾಂಕ ಮತ್ತು ನೋಂದಾವಣಿ ಶುಲ್ಕವನ್ನು ಶೇಕಡಾ 6.6ರಿಂದ 7.6 ಏರಿಕೆ ಮಾಡಿದೆ ಸ್ನೇಹಿತರೆ. ಉದಾಹರಣೆಗೆ, ಈ ಹಿಂದೆ 10 ಲಕ್ಷ ರೂಪಾಯಿ ಬೆಲೆ ಬಾಳುವ 304 ಸೈಟ್ ಶೇಕಡಾ 6.6% ಶುಲ್ಕದಂತೆ 66,000 ರೂಪಾಯಿ ಪಾವತಿ ಮಾಡಬೇಕಾಗಿತ್ತು. ಆದರೆ ಈಗ 7.6% ಶುಲ್ಕದಂತೆ 76,000 ಮಾಡಬೇಕಾಗಿದೆ ಸ್ನೇಹಿತರೆ. ಒಂದು ನಿವೇಶನದ ಮಾರ್ಗದರ್ಶಿ ಬೆಲೆಯನ್ನು ಅನುಸರಿಸಿ ಸುಮಾರು 10,000 ರೂಪಾಯಿ ಹೆಚ್ಚುವರಿ ಪಾವತಿಯನ್ನು ಮಾಡಬೇಕಾಗಿದೆ. ಹಳೆ ದರಕ್ಕಿಂತ ಹೆಚ್ಚುವರಿ 1% ಶುಲ್ಕವನ್ನು ಏನಿದೆ ಪಾವತಿ ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಈಗ ಆದೇಶವನ್ನು ಹೊರಡಿಸಿದೆ. ಅದೇ ರೀತಿ ಪರಿಶೀಲನೆ ಇರುವ ಮತ್ತು ಶುಲ್ಕ ಪಾವತಿ ಅಪೂರ್ಣವಾಗಿರುವ ದಾಖಲೆಗಳಿಗೆ ಕಾವೇರಿ ಪೋರ್ಟಲ್ 2.0 ಅಲ್ಲಿ ಹೆಚ್ಚುವರಿ ಶುಲ್ಕ ಪಾವತಿ ಮಾಡಲು ಅವಕಾಶವನ್ನು ನೀಡಲಾಗಿದೆ ಸ್ನೇಹಿತರೆ. ಅದೇ ರೀತಿ ಅದೇ ರೀತಿ ಅಲ್ಲದೆ ನೋಂದಣಿಯನ್ನು ಬುಕ್ ಮಾಡಿಕೊಂಡಿರುವವರು ಕಾವೇರಿ 2.0 ಸಾಫ್ಟ್ವೇರ್ ಮೂಲಕ ಹೆಚ್ಚುವರಿ ಶುಲ್ಕದ ವ್ಯತ್ಯಾಸವನ್ನು ಪಾವತಿಸಬೇಕಾಗುತ್ತದೆ. ಈ ನಿಯಮ ಕೇವಲ 30-40 ಸೈಟ್ ಇದ್ದವರಿಗೆ ಮಾತ್ರವಲ್ಲದೆ ಯಾವುದೇ ರೀತಿಯ ಜಾಗ ಇದ್ದವರಿಗೆ ಅನ್ವಯ ಆಗಲಿದೆ ಸ್ನೇಹಿತರೆ. ಕೇಂದ್ರ ಸರ್ಕಾರ ಈಗ ಮುದ್ರಾಂಕನ ಶುಲ್ಕ ಮತ್ತು ನೋಂದಣಿ ಶುಲ್ಕವನ್ನು ಹೆಚ್ಚಳ ಮಾಡಿರೋದ್ರ ಬಗ್ಗೆ ನಿಮ್ಮ ಏನು ಅನಿಸ್ತು ಅದನ್ನು ನಮ್ಮ ಕಮೆಂಟ್ ಮೂಲಕ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಈ ವಿಡಿಯೋನ ಗೊತ್ತಾಗಲಿ ಅಂತೇಳಿ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ.